ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ ಸ್ನೇಹಿತರೆ. ನಾನು ನಿಮ್ಮ ಸುನೀತಾ. ಸ್ನೇಹಿತರೆ, ಇಲ್ಲಿ ನಾನು ಧನಿಯಾ ಪೌಡರ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಅರಿಶಿಣದ ಕೊಂಬನ್ನು ಸುಮ್ಮನೆ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 1 kg ಧನಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 6ರಿಂದ 7 ಅರಿಶಿಣದ ಕೊಂಬು ತೊಗೊಂಡಿದ್ದೀನಿ. ನನಗೆ ಇದು ಜಾಸ್ತಿನೇ ಅನ್ನಿಸ್ತು. ಫೈನಲಿ ನಾನು ಅದನ್ನು ರಿಮೂವ್ ಮಾಡ್ತೀನಿ ಸ್ವಲ್ಪ. ಸೊ ಅದಾದಮೇಲೆ ಕರಿಬೇವು ಸೊಪ್ಪು, ಹಸಿ ಕರಿಬೇವು ಸೊಪ್ಪು ಆಗಿರ್ಬೋದು, ಒಣಗಿರೋ ಕರಿಬೇವು ಸೊಪ್ಪು ಆಗಿರ್ಬೋದು, ನೀವು ಎರಡರಲ್ಲೂ ಒಂದು ಯೂಸ್ ಮಾಡಿ. ಈ ರೀತಿ ಬಾಣಲೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನಮಗೆ ಕೈಯಿಂದ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಪೌಡರ್ ಹಾಕಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಲವಂಗ ಇದು ಹಾಕೋದ್ರಿಂದ ನಾವು ಪ್ರತಿಯೊಂದಕ್ಕೂ ಚಕ್ಕೆ ಲವಂಗ ಯೂಸ್ ಮಾಡಬೇಕಂತಿಲ್ಲ. ಬರೀ ನಾವು ನಾನ್ ವೆಜ್ ರೆಸಿಪೀಸ್ ಮಾಡ್ಕೋಬೇಕಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಬೇರೆ ಎಲ್ಲ ಕರೀಸ್ಗೆಲ್ಲ ಮಾಡಬೇಕಂತಂದರೆ ಚಕ್ಕೆ ಲವಂಗ ಹಾಕೋ ಅವಶ್ಯಕತೆ ಇರಲ್ಲ ಅಂತಂದ್ಬಿಟ್ಟು ನಾನು ಇದೇ ರೀತಿ ಯಾವಾಗಲೂ ಮಾಡೋದು. ಧನಿಯಾ ಪೌಡರ್ಗೆ ಮಿಕ್ಸ್ ಮಾಡಿ ನಾನು ಮಿಷನ್ಗೆ ಹಾಕ್ಸ್ಕೊಂಬರ್ತೀನಿ. ಸೊ ಅದಾದಮೇಲೆ ಫೈನಲಿ ಧನಿಯಾ ಸ್ವಲ್ಪ ತೊಗೊಂಡು ಈ ರೀತಿ ಸ್ಟವ್ನ ಫಸ್ಟಿಗೆ ಮಧ್ಯಮ ಉರಿಯಲ್ಲಿ ಇಟ್ಕೋಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡಿದ್ದು ಆದಮೇಲೆ ಕೈ ಆಡಿಸ್ತಾನೆ ಇರಬೇಕು. ಅದಾದಮೇಲೆ ನೀವು ಒಂದು ಕೈಯಿಂದ ಈ ರೀತಿ ಇಟ್ಕೊಂಡ್ರೆ ನಿಮಗೆ ಸುರ್ರ ಅಂತಂದ್ಬಿಟ್ಟು ಹಂಗಾಗಿ ನಮಗೆ ತುಂಬ ಬಿಸಿ, ತುಂಬ ಹೊತ್ತು ಇಟ್ಕೊಳ್ಳೋಕೆ ಆಗದಿರೋ ಅಷ್ಟು ಬಿಸಿ ಆದರೆ ಸಾಕು. ಧನಿಯಾ ಪರ್ಫೆಕ್ಟಾಗಿ ನೀವು ಹುರ್ಕೊಂಡಿದ್ದೀರ ಅಂತಂದ್ಬಿಟ್ಟು ಅರ್ಥ. ಈಗ ಧನಿಯಾ ಪೌಡರ್ಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಅದನ್ನು ತನಗಾಕಿ ಬಿಟ್ಟಿದ್ದೀನಿ. ದೋಸೆಗೆ ಸಹ ನೆನೆಸ್ಕೊಂಡಿದ್ದೀನಿ ನಾಳೆ ಟಿಫನ್ಗೆ. ಇದ್ರ ಜೊತೆ ನಾನು ಅದನ್ನು ಸಹ ಮಿಷನ್ಗೆ ಹಾಕ್ಸ್ಕೊಂಬಂದುಬಿಡೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಟೈಮ್ ಬಂದುಬಿಟ್ಟು 2:30-3 ಗಂಟೆ ಆಗಿದೆ. ಇವಾಗ ಮಿಷನ್ಗೆ ಹೋಗ್ತಾಯಿದ್ದೀನಿ. ನೋಡಿ, ಅರಿಶಿಣದ ಕೊಂಬು ಕೆಲವೊಂದು ಮಿಷನ್ಗಳಲ್ಲಿ ತುಂಬ ಪೌಡರ್ ಮಾಡ್ಕೊಂಡು ಎತ್ಕೊಂಡು ಹೋದರೆ ಹಾಕ್ಕೊಡ್ತಾರೆ. ಇಲ್ಲ ಅಂದರೆ ಇದನ್ನು ನಮ್ಮ ಮಿಷನಲ್ಲಿ ಪೌಡ್ರ್ ಆಗೋಲ್ಲ, ನೀವು ಪೌಡರ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಆದ್ದರಿಂದ ನಾನಿಲ್ಲಿ ಮನೆಯಲ್ಲೇ ಕುಟ್ಬಿಟ್ಟು ಈ ರೀತಿ ಎತ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಅರಿಶಿಣದ ಕೊಂಬು ಜಾಸ್ತಿ ಆಯಿತು ಅನ್ನಿಸ್ತು, ಅದಕ್ಕೆ ನಾನು ಮತ್ತೆ ರಿಮೂವ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ತೆಗೆದಿಕ್ಕಿದೆ. ಅದಾದಮೇಲೆ ಚಕ್ಕೆ ಲವಂಗ ಮತ್ತು ಕರಿಬೇವು ಸೊಪ್ಪು ಇಷ್ಟನ್ನು ನಾನು ಮಿಕ್ಸ್ ಮಾಡಿಕೊಂಡು ಮಿಷನ್ಗೆ ಎತ್ಕೊಂಡು ಹೋಗ್ತಾಯಿದ್ದೀನಿ. ಧನಿಯಾನ ಫಸ್ಟಿಗೆ ನೀವು ಕ್ಲೀನ್ ಮಾಡ್ಕೊಂಡಿರಬೇಕು. ಕ್ಲೀನ್ ಮಾಡಿ ಮತ್ತು ಒಣಗಿಸಿ ಹುರ್ಕೋಬೇಕಾಗುತ್ತೆ. ನೀವು ಡೈರೆಕ್ಟ್ ತೊಗೊಂಬಂದು ಹಂಗೆ ಇದ್ದರೆ ತುಂಬ ಡಸ್ಟ್ ಇರುತ್ತೆ, ತುಂಬ ಗಲೀಜಿರುತ್ತೆ. ಧನಿಯಾದಲ್ಲೂ 2 ಕ್ವಾಂಟಿಟಿ ಇರುತ್ತೆ ಸ್ನೇಹಿತರೆ, ಫೈನು ಮತ್ತು ಸ್ವಲ್ಪ ಲೋ ಅನ್ನೋದು. ಫೈನ್ ಕ್ವಾಲಿಟಿ ಇರೋದಂದರೆ 160, 170 ಈ ರೀತಿ ಇರುತ್ತೆ. ಸ್ವಲ್ಪ ಮೀಡಿಯಮ್ ಅಂತಂದರೆ 120, 110ಗೆ 100ಗೆ ಸಿಗುತ್ತೆ. ಸೊ ಈ ರೀತಿ ನಿಮ್ಮ ಆಪ್ಷನ್ ಮೇಲೆ ತೊಗೊಂಡ್ಮೇಲೆ ನೀವು ಸ್ವಲ್ಪ ಕ್ಲೀನಿಂಗ್ ಕೆಲಸ ಅನ್ನೋದು ಜಾಸ್ತಿನೇ ಇರುತ್ತೆ. ಸ್ವಲ್ಪ ನೀವು ಫೈನ್ ಕ್ವಾಲಿಟಿ ತೊಗೊಂಡು ಅದರಲ್ಲಿ ಏನು ಸ್ವಲ್ಪ ಅಷ್ಟೊಂದು ಡಸ್ಟ್ ಇರೋಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆಲ್ಲ. ಆವಾಗ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಫೈನಲಿ ನಾನು ಮಿಷನ್ಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಇದು ನೆಕ್ಸ್ಟ್ ಡೇ ವಿಡಿಯೋ. ಬೆಳಗ್ಗೆ ದೋಸೆಗೆ ಪಲ್ಯ ಮತ್ತು ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಿನ್ನೆ ಧನಿಯಾ ಪೌಡರ್ ಜೊತೆ ನಾನು ದೋಸೆ ಹಿಟ್ಟನ್ನು ಸಹ ಹಾಕ್ಸ್ಕೊಂಬಂದಿದ್ನಲ್ಲ, ಅದ್ರ ಜೊತೆ ಮಾಡ್ತಾಯಿದ್ದೀನಿ. ಫೈನಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನಾಳೆ ಏನು ಟಿಫನ್ ಮಾಡ್ತೀವೋ ಅದಕ್ಕೆ ಹಿಂದಿನ ದಿನವೇ ನಾವೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದರೆ ಖಂಡಿತ ನಮಗೆ ಆ ಒಂದು ಡೇ ನಮ್ಗೆ ತುಂಬ ಸುಲಭವಾಗಿ ಬೆಳಗ್ಗೆ ಗಡಿಬಿಡಿ ಇಲ್ದಿರ ನಡೆದೋಗುತ್ತೆ. ಏನೂ ಇಲ್ಲ, ಜಸ್ಟು ಮನೆಗೆ ಏನು ಖಾಲಿಯಾಗಿದೆ, ನಾಳೆ ಮಾರ್ನಿಂಗ್, ಈವ್ನಿಂಗ್, ಮಧ್ಯಾಹ್ನ ಏನು ನಾವು ಒಂದು ಅಡುಗೆ ಅನ್ನೋದು ರೆಡಿ ಮಾಡ್ತೀವಿ ಅಂತಂದ್ಬಿಟ್ಟು ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ಹಿಂದಿನ ದಿನದ್ದು ಏನು ಮನೇಲಿ ಖಾಲಿಯಾಗಿದೆಯೋ ಅದನ್ನು ಹೋಗಿ ತೊಗೊಂಬಂದ್ಬಿಟ್ಟು ನಾಳೆ ಬೆಳಗ್ಗೆಗೆ ಟಿಫನ್ಗೆಲ್ಲ ನಾವು ಹಿಂದಿನ ದಿನವೇ ನೈಟೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ. ಮಕ್ಕಳನ್ನ ಕಲಿಸ್ಕೊಡೋದು, ಗಂಡನ ಕಲಿಸ್ಕೊಡೋದು, ಲಂಚ್ ಬಾಕ್ಸ್ ರೆಸಿಪಿ ಅನ್ನೋದು ತುಂಬ ಈಸಿಯಾಗಿ ನಡೆದೋಗುತ್ತೆ. ಗಡಿಬಿಡಿ ಇಲ್ದಿರ ಆ ಕೆಲಸ ಈ ಕೆಲಸ ಅಂತಂದ್ಬಿಟ್ಟು ಬೆಳಗ್ಗೆ ಬೇಜಾನ್ ಕೆಲಸ ಮನೆಗೆ ನಮ್ಗೆ ಇದ್ದೇ ಇರುತ್ತೆ. ಆದ್ದರಿಂದ ಪ್ಲಾನ್ ಮಾಡ್ಕೊಂಡು ಮಾಡೋದ್ರಿಂದ ಯಾವುದೇ ಕೆಲಸ ಕಷ್ಟ ಆಗೋಲ್ಲ ಅನ್ನೋದು ನನ್ನ ಅನಿಸಿಕೆ. ಇವಾಗ ನಾನು ದೋಸೆ ಹಿಟ್ಟನ್ನು ಸ್ವಲ್ಪ ತೆಗೆದಿಕ್ತಾ ಇದ್ದೀನಿ ಬಾಕ್ಸಲ್ಲಿ. ಯಾಕಂತಂದರೆ ಎಲ್ಲದಕ್ಕೂ ಉಪ್ಪು ಸೇರಿಸ್ಬಿಟ್ರೆ ಹುಳಿ ಬಂದುಬಿಡುತ್ತೆ. ಮಕ್ಕಳು ಆವಾಗ ದೋಸೆ ಕೇಳ್ತಿರ್ತಾರೆ. ನಾನು ರುಬ್ಬಬೇಕಂತಂದರೆ 1-2 ದಿನಕ್ಕೆ ಆಗೋಷ್ಟು ದೋಸೆ ಹಿಟ್ಟನ್ನು ರುಬ್ಬಿ ಸ್ಟಾಕ್ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಒಂದಿನ ಇಡ್ಲಿ ಹಾಕ್ತೀನಿ, ಒಂದಿನ ದೋಸೆ ಹಾಕ್ತೀನಿ. ಇನ್ನೂ ಸ್ವಲ್ಪ ಮಿಕ್ಕಿದ್ರೆ ಸಾಯಂಕಾಲ ಮಕ್ಕಳು ಬರೋ ಟೈಮ್ಗೆ ಸ್ವಲ್ಪ ಪಡ್ಡು ಏನಾದರೂ ಮಾಡಿ ಅವ್ರಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೊಡ್ತೀನಿ.
ಎಲ್ಲ ಕೆಲಸ ಎಲ್ಲ ರೆಡಿ ಮಾಡಿ ಒಂದು ಕಡೆ ನಾನು ಆಲೂಗಡ್ಡೆ ಬೇಯಕ್ಕಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ, ಸ್ಟವ್ ಮೇಲೆ ಒಂದು ಕಡೆ ಬೇಯಿಸ್ತಾ ಇದ್ದೀನಿ. ನಾನು ಕುಕ್ಕರ್ಗೆ ಹಾಕಲಿಲ್ಲ, ಯಾಕಂತಂದರೆ ಕುಕ್ಕರ್ಗೆ ಹಾಕಿದ್ರೆ ಒಂದೊಂದು ಸಲ ಬೆಂದಿರಲ್ಲ, ಒಂದೊಂದು ಸಲ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಕುಕ್ಕರಲ್ಲೇ. ಸೊ ಈ ರೀತಿ ಆಗಿದೆ ನನಗೆ, ಆದ್ದರಿಂದಲೇ ನಾನು ಕುಕ್ಕರ್ಗೆ ಹಾಕಲಿಲ್ಲ. ಕಟ್ ಮಾಡಿಬಿಟ್ಟು ಈ ರೀತಿ ಸ್ಟವ್ ಮೇಲೇ ಇಟ್ಟಿದ್ದೀನಿ. ಎಲ್ಲ ನಾನು ಪಲ್ಯಕ್ಕೆ ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಕೌಂಟರ್ ಟಾಪ್ ನೀಟಾಗಿ ಒರೆಸ್ಕೊಂಡ್ಬಿಡ್ತಾ ಇದ್ದೀನಿ. ಯಾಕಂದರೆ ಕೌಂಟರ್ ಟಾಪ್ ಅನ್ನೋದು ನಾವು ಪರ್ಫೆಕ್ಟಾಗಿ ನೀಟಾಗಿ ಇಟ್ಕೊಂಡಿದ್ರೆ ನಮಗೆ ಮೂಡ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಲ್ಲಿಂದ ಕಸ ಅಲ್ಲಿ ಇಟ್ಕೊಂಡು ಎಲ್ಲಿಂದ ಡಸ್ಟಲ್ಲಿ ಇಟ್ಕೊಂಡಿದ್ರೆ ನಮಗೆ ಮೂಡು ಅನ್ನೋದು ಅಡುಗೆ ಮಾಡೋಕ್ಕೆ ಇರಲ್ಲ, ಪ್ಲಸ್ ನೋಡೋದಕ್ಕೆ ತುಂಬ ಮಸಿಯಾಗಿ ಕಾಣಿಸುತ್ತೆ. ಆದ್ದರಿಂದನೇ ಆವಾಗ ಈ ರೀತಿ ಕ್ಲೀನ್ ಮಾಡಿಕೊಂಡು ಅಡುಗೆ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಎಲ್ಲ ಕೆಲಸ ಫಿನಿಷ್ ಮಾಡ್ದಂಗೆ ಇರುತ್ತೆ. ಒಂದು ಕಡೆ ಆಲೂಗಡ್ಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ನಾನು ಚಟ್ನಿಗೆ ಎಲ್ಲ ಹುರ್ಕೊತಾ ಇದ್ದೀನಿ ಕಡಲೆ ಬೀಜ. ಇವತ್ತು ನಾನು ನನ್ನದೇ ಆದ ಸ್ಟೈಲಲ್ಲಿ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಮೊದಲಿಗೆ ನಾನು ಇಲ್ಲಿ ಕಡಲೆ ಬೀಜನ ಮಧ್ಯಮ ಉರಿಯಲ್ಲೇ ನಾನು ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೇಗ ಆಗೋಗಬೇಕು ಅಂತಂದ್ಬಿಟ್ಟು ಕಡಲೆ ಬೀಜನ ಹಾಕ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಪಟ ಅಂತಂದ್ಬಿಟ್ಟು ಹುರಿದಾಕ್ತಾರೆ. ಅದಾದಮೇಲೆ ಕಪ್ಪಗೆ ಮೇಲೆ ಇದು ಒಟ್ಟು ಅನ್ನೋದು ಕಪ್ಪಗಾಗಿರುತ್ತೆ, ಒಳಗಡೆ ಅನ್ನೋದು ಹಸಿ ಹಂಗೆ ಇರುತ್ತೆ. ಆದ್ರಿಂದನೇ ಯಾವಾಗಲೇ ಆಗಲಿ ನೀವು ಕಡಲೆ ಬೀಜ ಹುರಿಬೇಕಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಕ್ಬಿಟ್ಟು ನಿಧಾನಕ್ಕೆ ಹುರಿಬೇಕು. ಆವಾಗ ಒಳಗಡೆಯಿಂದನೂ ಚೆನ್ನಾಗಿ ಅದು ಹುರ್ಕೊಳ್ಳುತ್ತೆ, ಟೇಸ್ಟು ಅನ್ನೋದು ಚಟ್ನಿ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಪ್ಲಸ್ಸು ಒಣಗಿರೋ ಮೆಣಸಿನ್ಕಾಯಿ ಎರಡನ್ನೂ ಯೂಸ್ ಮಾಡಿದ್ದೀನಿ ನಾನು. ಜಾಸ್ತಿ ಹಸಿಮೆಣಸಿನ್ಕಾಯಿ ಅನ್ನೋದು ಯೂಸ್ ಮಾಡಲ್ಲ, ಮನೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ಹಸಿಮೆಣಸಿನ್ಕಾಯಿ ಆದಷ್ಟು ನಾನು ಅವಾಯ್ಡ್ ಮಾಡೋಕ್ಕೆ ನೋಡ್ತೀನಿ. ಅದಾದಮೇಲೆ ಹುರ್ಗಡಲೆ, ಅದಕ್ಕೆ ಸ್ವಲ್ಪ ಹುರ್ಗಡಲೆನ ಒಂದು 3 ಸ್ಪೂನಷ್ಟು ಹಾಕಿದ್ದೀನಿ, ಒಂದು 3 ಇಡಿ 4 ಇಡಿಯಷ್ಟು ಅದನ್ನು ಸೇರಿಸಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪನೇ ಹಸಿ ಕೊಬ್ಬರಿ, ಇಷ್ಟನ್ನೆಲ್ಲ ನಾನು ಮಿಕ್ಸಿಗೆ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಷ್ಟು ಕಾಂಬಿನೇಷನಲ್ಲಿ ಚಟ್ನಿ ಮಾಡಿದ್ದೀವಿ ಅಂದರೆ ಹೋಟೆಲ್ ರುಚಿಗಿಂತ ಸಖತ್ತಾಗಿ ಮನೆಗೆ ಮಾಡ್ಕೊಬೋದು ನಾವು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಚಟ್ನಿ ರೆಡಿ ಆಗುತ್ತೆ. ಸೊ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ ಸೊಪ್ಪು ಅವೈಲಬಲ್ ಇರಲಿಲ್ಲ, ಆದ್ದರಿಂದ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಅದನ್ನು ಸಹ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಸೊ ನೀವು ಒಗ್ಗರಣೆ ಕೊಟ್ಕೊಳ್ಳೋಂಗಿದ್ರೆ ಒಗ್ಗರಣೆ ಕೊಟ್ಕೋಬೋದು, ಇಲ್ಲ ಹಂಗೆ ಡೈರೆಕ್ಟಾಗಿ ಅಂತಂದರೆ ಹಂಗೆ ಡೈರೆಕ್ಟಾಗಿ ತೊಗೋಬೋದು. ನಾನು ಯಾವುದೇ ಕಾರಣಕ್ಕೂ ಸ್ವಲ್ಪ ಕಡಿಮೆನೇ ಈ ರೀತಿ ಕಡಲೆ ಬೀಜ ಚಟ್ನಿಗೆ ಒಗ್ಗರಣೆ ಕೊಡೋದು, ದೋಸೆಗೆ ಎಲ್ಲದಕ್ಕೂ. ಯಾಕಂದರೆ ಪಲ್ಯ ಸಪ್ರೇಟಾಗಿರುತ್ತೆ, ಮತ್ತು ಇದಕ್ಕೂ ಆಯಿಲ್ ಯಾಕೆ ಎಕ್ಸ್ಟ್ರಾ ಅಂತಂದ್ಬಿಟ್ಟು ನಾನು ಏನು ಒಗ್ಗರಣೆ ಕೊಡೋಕ್ಕೂ ಹೋಗಲ್ಲ. ಫೈನಲಿ ಚಟ್ನಿಗೆ ಉಪ್ಪು ಹಾಕಿ ಕಲಸಿಕ್ತಾ ಇದ್ದೀನಿ. ಚಟ್ನಿ ರೆಡಿ ಆಯಿತು ಸ್ನೇಹಿತರೆ. ದೋಸೆ ಹಿಟ್ಟು ಸಹ ನಾನು ಆಲ್ರೆಡಿ ಎಷ್ಟು ಬೇಕಷ್ಟು ತಗೊಂಡು ಇಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು ಸೇರಿಸಿಲ್ಲ. ದೋಸೆ ಹಿಟ್ಟು ಪರ್ಫೆಕ್ಟಾಗಿ ನಿಮಗೆ ಹುಳಿ ಬರ್ದಿರ ನೀವು ನೆನೆಸ್ಬೇಕಂತಂದ್ರೆ ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿಬಿಟ್ಟು ನೆನೆಸ್ಕೊಂಡಿದ್ದಾದರೆ 3 ದಿನ ಆಗಲಿ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಕೆಲವರಿಗೆ ಹುಳಿ ಬರುತ್ತೆ. ಆ ರೀತಿ ಹುಳಿ ಬರ್ದಿರೇ ಇರಬೇಕಂತಂದರೆ ಕೆಲವೊಂದು ಟಿಪ್ಸ್ ಫಾಲೋ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಅದನ್ನು ಸಹ ಶೇರ್ ಮಾಡ್ತೀನಿ. ಇವಾಗ ಆಲೂಗಡ್ಡೆ ಬೆಂದಿದೆ ನೋಡಿ, ನಾನು ಇವಾಗ ಅದನ್ನು ಚಿಪ್ಪೆ ತೆಗಿತಾ ಇದ್ದೀನಿ. ಚಿಪ್ಪೆ ತೆಗೆದಿದ್ದ ಆದಮೇಲೆ ನಾನು ಇಲ್ಲಿ ಪಲ್ಯಗೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ಮಕ್ಕಳಿಗೆ ಪಲ್ಯ ಇದ್ದರೆ ಒಂದು ದೋಸೆ ಎಕ್ಸ್ಟ್ರಾನೇ ತಿಂತಾರೆ ಸ್ನೇಹಿತರೆ. ನಿಮ್ಮ ಮನೆಗೆ ಹೇಗೋ ಗೊತ್ತಿಲ್ಲ, ಬಟ್ ನಮ್ಮ ಮನೆಗೆ ಪಲ್ಯ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವ್ರಿಗೆ ಪಲ್ಯ ಅಡ್ಜಸ್ಟ್ ಆಗೋಲ್ಲ, ದೋಸೆಗೆ ಬೇರೆ ಬೇರೆ ಪಲ್ಯಗಳು ಯಾವುದೂ ಅಡ್ಜಸ್ಟ್ ಆಗೋಲ್ಲ. ಆಲೂಗಡ್ಡೆ ಅಷ್ಟು ರುಚಿ ಬೇರೆ ಪಲ್ಯಗಳು ಯಾವ ಟೇಸ್ಟ್ ಕೊಡೋಲ್ಲ ಅಂತಂದ್ಬಿಟ್ಟು ನನ್ನ ಅನಿಸಿಕೆ. ಆದ್ದರಿಂದ ನಮ್ಮ ಮನೆಗೆ ಪಲ್ಯ ಇದ್ದರೆ ಒಂದು ದೋಸೆ ಎಕ್ಸ್ಟ್ರಾನೇ ತಿಂತಾರೆ, ಮಕ್ಕಳಾಗಿರ್ಬೋದು ಅವರಾಗಿರ್ಬೋದು. ಅದಾದಮೇಲೆ ನಿನ್ನೆ ಪೌಡ್ರ್ ಮಾಡಿಸ್ಕೊಂಬಂದಿದ್ನಲ್ಲ ಧನಿಯಾ ಪೌಡರ್, ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈ ರೀತಿ ನೀವು ಪಲ್ಯಗೆ ಒಂದು ಸ್ವಲ್ಪ ಧನಿಯಾ ಪೌಡರನ್ನು ಆ್ಯಡ್ ಮಾಡಿಬಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನೇ ಆಗಲಿ ನಾವು ಧನಿಯಾ ಪೌಡರ್ ಆಗಿರ್ಬೋದು, ಪುಳಿಯೋಗರೆ ಪೌಡರ್ ಆಗಿರ್ಬೋದು, ಸಾಂಬಾರು ಪೌಡರ್ ಆಗಿರ್ಬೋದು, ಎಲ್ಲ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಅಂತಂದರೆ ತುಂಬ ಹೆಲ್ದಿ ಅಂತ ಹೇಳ್ಬೋದು. ಆಚೆ ತುಂಬ ಕಲಬೆರಕೆ ಇದೆ, ತುಂಬ ಫೇಕ್ ಇದೆ. ಆದ್ದರಿಂದನೇ ನಾವು ಏನೇ ಮಾಡಿಕೊಂಡ್ರು ಸ್ವಲ್ಪ ಲೇಟ್ ಆದರೂ ಟೈಮ್ ಕೊಟ್ಟು ನಮ್ಮ ಫ್ಯಾಮ್ಲಿಗೆ, ನಮ್ಮ ಆರೋಗ್ಯಕ್ಕೆ ಟೈಮ್ ಕೊಟ್ಟು ಮನೆಯಲ್ಲೇ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹೆಲ್ದಿಗೂ ಇರುತ್ತೆ, ಪ್ಲಸ್ಸು ನಮ್ಮ ಟೈಮ್ ಅನ್ನೋದು ಸ್ವಲ್ಪ ವೇಸ್ಟ್ ಆದರೂ ಪರವಾಗಿಲ್ಲ, ಅಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆದ್ದರಿಂದನೇ ಆಲ್ಮೋಸ್ಟ್ ನಾನು ಎಲ್ಲ ಕೆಲವೊಂದು ಮನೆಯಲ್ಲೇ ಮಾಡ್ಕೊತೀನಿ. ಇನ್ನೂ ಕೆಲವು ತಗೊಂಡ್ರೂ ನಾನು ಬ್ರ್ಯಾಂಡೆಡ್ ಅನ್ನೋದು ಮೇಂಟೈನ್ ಮಾಡ್ತೀನಿ. ನನಗೆ ಕೆಲವೊಂದು ಐಟಮ್ಗಳಲ್ಲಿ ಬ್ರ್ಯಾಂಡ್ ಅನ್ನೋದು ನನಗೆ ತುಂಬ ಇಷ್ಟ. ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ನಾನು ಮೂವ್ ಆಗಲ್ಲ. ಆದ್ದರಿಂದನೇ
ನಾನು ಅದನ್ನು ಸಹ ನಾನು ಒಂದ್ಸಲ ಬೇಡ ಇದನ್ನು ನಾವು ಮನೇಲೇ ಟ್ರೈ ಮಾಡ್ಕೋಬೇಕು ಅನ್ನೋದಂದ್ಬಿಟ್ಟು ಥಿಂಕ್ ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಅದನ್ನು ಸಹ ಟ್ರೈ ಮಾಡ್ತೀನಿ ಕಂಪಲ್ಸರಿ. ಸೊ ಫೈನಲಿ ಇಲ್ಲಿ ಚಟ್ನಿ ಮತ್ತು ಪಲ್ಯ ರೆಡಿ ಆಯಿತು ಸ್ನೇಹಿತರೆ. ಈಗ ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ನನ್ನ ಕೆಲಸ 6:30ಗೆ ಎದ್ರೂ 8 ಗಂಟೆಗೆ ಟಿಫನ್ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ. ಅಡುಗೆ ಮನೆ ಕೆಲಸ ಎಲ್ಲ ಫುಲ್ಫಿಲ್ ಆಗಿಬಿಟ್ಟಿರುತ್ತೆ. ಇಷ್ಟು ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡೋದ್ರಿಂದ. ಸಿಂಕಲ್ ಪಾತ್ರೆಗಳಿದಾವೆ ಅಂತಂದರೆ ಕಂಪಲ್ಸರಿ ನಮ್ಗೆ ಬೆಳಗ್ಗೆ ಟಿಫನ್ ಆಗೋಲ್ಲ. ಸಿಂಕಲ್ ಪಾತ್ರೆ ಖಾಲಿ ಆಗಿರಬೇಕು. ನಾವು ಇಲ್ಲಿ ವಾಶ್ ಮಾಡಿ ಹಾಕಿರೋವಂಥ ಟಬ್ಬು ಯಾವಾಗಲೂ ತುಂಬಿರಬೇಕು. ಈ ಎರಡೂ ಕೆಲಸ ಆದರೆ ಆಲ್ಮೋಸ್ಟ್ ನಮ್ಮ ಕಿಚನಲ್ಲಿ 3/4% ಕೆಲಸ ಕಡಿಮೆ ಆದಂಗೆ. ಇವಾಗ ಫೈನಲಿ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಬೇಕಂತಂದರೆ ನಮ್ಮ ಮನೆಯಲ್ಲಿ ಒಬ್ಬರಿಗೆ ಆನಿಯನ್ ದೋಸೆ ಇಷ್ಟ, ಇನ್ನೊಬ್ಬರಿಗೆ ಪ್ಲೈನ್ ದೋಸೆ, ಇನ್ನೊಬ್ಬರಿಗೆ ಸೆಟ್ ದೋಸೆ, ಇನ್ನೊಬ್ಬರಿಗೆ ಮಸಾಲೆ ದೋಸೆ. ಈ ರೀತಿ ಒಬ್ಬೊಬ್ಬರು ಒಂದೊಂದು ಕೇಳ್ತಾರೆ. ಆದರೆ ಬೆಳಗ್ಗೆ ಅಷ್ಟು ಟೈಮ್ ಇರುತ್ತೆ ಇದ್ದರೆ ಹಾಕ್ತೀನಿ. ಇಲ್ಲ ಅಂತಂದರೆ ನಾರ್ಮಲಿ ತಿನ್ಕೊಳ್ರಪ್ಪ ಇವತ್ತು ಅಂತಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇರ್ತೀನಿ. ನಾರ್ಮಲಿ ಕೆಲವೊಂದು ಸಲ ಹಾಕ್ತೀನಿ ಪ್ರತಿಯೊಬ್ಬರಿಗೂ. ಯಾಕಂತಂದರೆ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ತಿನ್ನೋದ್ರಿಂದ ನನಗೆ ಟೈಮ್ ಮಾಡಿಕೊಂಡು ಅವರ ಒಂದು ಹೊಟ್ಟೆ ತುಂಬಿಸೋಷ್ಟು ಕಾರ್ಯ ನಾನು ಮಾಡ್ತೀನಿ. ಒಂದೊಂದು ಸಲ ಅಡ್ಜಸ್ಟ್ ಮಾಡಿಕೊಂಡು ಅವರೇ ಪಾಪ ತಿಂದೋಗ್ತಿರ್ತಾರೆ. ಸೊ ಫೈನಲಿ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ ಮಾಡಿ ಅವ್ರಿಗೆ ಟಿಫನ್ ಕೊಟ್ಟಿದ್ದ ಆದಮೇಲೆ ನನ್ನ ಕೆಲಸ ಧನಿಯಾ ಪೌಡರ್ ಹಾಕ್ಕೊಂಬಂದಿದ್ನಲ್ಲ ಅದನ್ನು ಜರಡಿ ಮಾಡ್ತಾಯಿದ್ದೀನಿ. ನಾನು ಎಷ್ಟೇ ಕ್ಲೀನ್ ಮಾಡಿ 3 ಸಲ ನಾನು ಮಿಷನ್ಗೆ ಹಾಕಿದ್ದೀನಿ. 3 ಸಲ ಮಿಷನ್ಗೆ ಹಾಕಿದ್ರೂ ನೋಡಿ ಇಷ್ಟು ವೇಸ್ಟ್ ಅನ್ನೋದು ಬಂದಿದೆ ಅಂತಂದು. ಏನೇ ಒಂದು ನಾವು ಕ್ಲೀನ್ ಮಾಡಿದ್ದೀವಿ, ನಮಗೆ ಇದರಲ್ಲಿ ಮತ್ತೆ ಏನು ಮಿಷನ್ಗೆ ಹಾಕ್ಸ್ಕೊಂಡು ಬಂದಮೇಲೆ ಏನೂ ಬಂದಿರಲ್ಲ, ನೀಟಾಗಿ ಬಂದಿರುತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಮೇಲೆ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ನೀವು. ಈ ರೀತಿ ನೀವು ಒಮ್ಮೆ ಜರಡಿ ಮಾಡ್ಕೊಳ್ಳೇಬೇಕಾಗುತ್ತೆ. ಇನ್ನೂ ಕೆಲವೊಮ್ಮೆ ಏನು ಮಾಡ್ತೀವಿ ಅಂತಂದರೆ ಅಂಗಡಿಯಿಂದ ತೊಗೊಂಬಂದಿರೋ ಪಾಕೆಟ್ಸು ಅದರಲ್ಲಿ ನೀಟಾಗೆ ಬಂದಿರುತ್ತೆ. ಏನು ಅಷ್ಟು ಹುಳ ಬಿದ್ದಿರೋದಾಗಿರ್ಬೋದು, ತುಂಬ ದಿನ ಎಕ್ಸ್ಪೈರಿ ಅಲ್ಲ, ಇದು ರೀಸೆಂಟಾಗಿ ಪ್ಯಾಕ್ ಆಗಿರೋದು ಅಂತಂದ್ಬಿಟ್ಟು ಓವರ್ ಕಾನ್ಫಿಡೆಂಟ್ ಮೇಲೆ ನಾವು ಡೈರೆಕ್ಟಾಗಿ ಚಪಾತಿ ಹಿಟ್ಟಾಗಿರ್ಬೋದು, ಬೇರೆ ಮೈದಾ ಹಿಟ್ಟಾಗಿರ್ಬೋದು, ಬೇರೆ ಏನಾದರೂ ಪೌಡರ್ ಆಗಿರ್ಬೋದು, ಈ ರೀತಿ ಡೈರೆಕ್ಟಾಗಿ ನಾವು ಹಾಕಕ್ಕೆ ಹೋಗ್ಬಿಡ್ತೀವಿ. ಸೊ ಅದು ತುಂಬ ತಪ್ಪು ಸ್ನೇಹಿತರೆ. ಅದು ಯಾವ ರೀತಿ ಪ್ಯಾಕಿಂಗ್ ಆಗಿರುತ್ತೋ ನೀವು ನೋಡಿರಲ್ಲ, ನಾನು ನೋಡಿರಲ್ಲ. ಪ್ಯಾಕಿಂಗ್ ಮಾಡಿರೋರಿಗೂ ಗೊತ್ತಾಗ್ದೇ ಕೆಲವೊಂದು ಮಿಸ್ಟೇಕ್ಸ್ ಆಗಿಬಿಟ್ಟಿರುತ್ತೆ. ಆದ್ದರಿಂದನೇ ನಮ್ಮ ಒಂದು ಹೆಲ್ತ್ ಪರ್ಪಸ್ ಆಗಿ, ನಮ್ಮ ಫ್ಯಾಮ್ಲಿ ಹೆಲ್ತ್ ಪರ್ಪಸ್ ಮೇಲೆ ನಾವು ಅದ್ರ ಮೇಲೆ ದೃಷ್ಟಿಯನ್ನು ಇಟ್ಕೊಂಡು ನೀಟಾಗಿ ಜರಡಿ ಮಾಡಿ 1-2 ಸಲ ಚೆಕ್ ಮಾಡಿ ಪ್ಯಾಕೆಟ್ಗಳನ್ನು ಯೂಸ್ ಮಾಡೋದನ್ನು ಕಲಿತ್ರೆ ನಿಜವಾಗ್ಲೂ ಅಲ್ಲಿ ಸೇಫ್ ಒಂದು ಫ್ಯಾಮ್ಲಿ ಅಂತಂದ್ಬಿಟ್ಟು ನನ್ನ ಒಂದು ಅನಿಸಿಕೆ. ಸುಮಾರು ನನ್ನ ಫ್ಯಾಮ್ಲಿಗಳಲ್ಲಿ ವೀಡಿಯೋಸ್ಗಳೆಲ್ಲ ನೋಡಿದ್ದೀನಿ. ಪಾಕೆಟಲ್ಲಿ ಏನೇನೋ ಹುಳ ಬಂದಿರೋದಾಗಿರ್ಬೋದು, ತುಂಬ ಕಸ ಕಡ್ಡಿ ಬಂದಿರೋದಾಗಿರ್ಬೋದು, ಕೆಲವೊಂದು ಎಕ್ಸ್ಪೈರಿ ಆಗಿಲ್ಲ ಅಂತಂದರೂ ಅದರೊಳಗಡೆ ಹುಳ ಬಿದ್ದು, ಬಿಳಿ ಹುಳ ಬಿದ್ದು ವೇಸ್ಟ್ ಆಗಿರೋದು, ಇದೆಲ್ಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆದ್ದರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಾಗಿ